ಪರ್ಸ್ನಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇದು. ಅನೂಪ್ ಅವರ ಮತ್ತೆ ನನ್ನ ಅರಸು 3 ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಹಿಟ್ ಆಗಿದೆ. ಅವಾಗ ಲೂಸ್ ಮಾದಾಯಿಂದ ಹಿಡಿದು ಇವಾಗವರೆಗೂ ಯಕ್ಷ ಸಿನಿಮಾ ಇರ್ಬೋದು, ಪ್ರೀತ್ಸೆ ಪ್ರೀತ್ಸೆ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಹಿಟ್ ಇದೆ. ಸೊ ಈ ಸಾಂಗು ಹಿಟ್ ಆಗುತ್ತೆ. ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ರು ಸೇರಿ. ಆ್ಯಂಡ್ ಸ್ಪೆಷಲಿ ಸಿದ್ಲಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆಯುವಂಥ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು. ಸೊ ವಿಜಯ್ ಪ್ರಸಾದ್ ಮತ್ತು ಇವರ 3 ಕಾಂಬಿನೇಷನ್ನು ಯಾವಾಗಲೂ ಸಕ್ಸಸ್ಫುಲ್ ಸಾಂಗ್ಸ್ನ ಕೊಟ್ಟಿದ್ದಾರೆ. ಸೊ ಇದು ಕೂಡ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅನೂಪ್ ಸರ್ ಆ್ಯಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್. ಆ್ಯಂಡ್ ಓವರ್ ಆಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬ ಚೆನ್ನಾಗಿದೆ. ಇದೊಂದೇ ಅಲ್ಲ, ಇದ್ರ ಜೊತೆಗೆ ಇನ್ನು 2-3 ಸಾಂಗ್ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸ್ನಲಿ ನನ್ನ ಫೇವ್ರೆಟ್ ಸಾಂಗ್. ಬಿಕಾಸ್ ಎಲ್ಲೆಲ್ಲೋ ಓಡುವ ಮನಸ್ಸಿಗೆ ಇದಕ್ಕೆ ತುಂಬ ಕಂಪ್ಯಾರಿಸನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮಗೆ. ಸೊ ಗೊತ್ತಿದ್ರು ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ, ಅದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನೂಪ್ ಅವರು ಪಣ ತೊಟ್ಟು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಾಂಗು. ಥ್ಯಾಂಕ್ ಯು. ನೀವೆಲ್ಲರೂ ಇವಾಗ ಸಪೋರ್ಟ್ ಮಾಡಿ ಆ್ಯಂಡ್ ಆಶೀರ್ವಾದಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ಹಾಡಿನ ಬಗ್ಗೆ ಹೇಳಬೇಕು, ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸು, ಹೇಗೆ ಕೆಲಬಹುದು ಸಾಂಗ್? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಹಿಂದಿನ ದಿನ ನನಗೂ ಡೈರೆಕ್ಟರ್ಗೂ ಫುಲ್ ಗಲಾಟೆ ಆಗ್ಬಿಟ್ಟಿತ್ತು. ಸೊ ನಾನು ಶೂಟಿಂಗ್ ಬರಲ್ಲ ಅಂತ. ಆಮೇಲೆ ಅದು ಹೇಳಿದ್ನಲ್ಲ, ಈ ಸಿನಿಮಾಲ್ ಆಗಿರೋಷ್ಟು ಜಗಳ ನನಗೂ ಅವ್ರಿಗೆ ಯಾವ ಸಿನಿಮಾಲೂ ಆಗಿಲ್ಲ ಅಂತ. ನಾನು ಕೊರಿಯೋಗ್ರಾಫರ್ ಇರ್ತಾರೆ ಅನ್ಕೊಂಡಿದ್ದೆ, ಬಟ್ ಕೊರಿಯೋಗ್ರಾಫರ್ ಇರ್ಲಿಲ್ಲ ಸಾಂಗ್ಗೆ. ಅದು ಲೊಕೇಶನ್ ಅಂದ್ರೆ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯ್ತು ಡೈರೆಕ್ಟರೇ ಶೂಟ್ ಮಾಡ್ತಿದ್ದಾರೆ ಅಂತ. ಅಟ್ಲೀಸ್ಟ್ ಹೇಳ್ಬೇಕಲ್ವಾ, ಯಾಕೆ ಈ ತರ ಮಾಡ್ತೀರಾ ಅಂತ ತುಂಬಾ ಸಾಫ್ಟ್ ಆಗೆಲ್ಲ ಮಾತಾಡಿ ಕೇಳ್ಕೊಂಡು ಇಬ್ರು ಚೆನ್ನಾಗಿತ್ತು. ನಾವಿಬ್ರು ಮಧ್ಯೆ ಅವತ್ತೊಂದು ಕಾಂಬಿನೇಷನ್. ಮಾರನೇ ದಿನ ಬೆಳಗ್ಗೆ ಆಸ್ ಯೂಶಲ್ ಮತ್ತೆ 8 ಗಂಟೆ ಹೋದೆ ಸೆಟ್ಗೆ. ಅದು ಮಾಮೂಲಿ, ರಾತ್ರಿ ನಡೆದಿದ್ದು ರಾತ್ರಿ, ಬೆಳಗ್ಗೆ ಎದ್ದಾಗ ಮರ್ತೋಗಿದ್ದೆ ನಾನು ಏನ್ ಮಾತಾಡಿದ್ದೆ ಅಂತ. ಸೊ ಅಲ್ಲಿಗೆ ಹೋಗಿ ಶೂಟ್ ಮಾಡಿದ್ವಿ. ಅಂಡ್ ಔಟ್ಪುಟ್ ನೋಡಿದಾಗ ಏನ್ ಹೇಳ್ಬೋದು, ಒಂದು ಮೈಂಡ್ ಬ್ಲೋನ್ ಅಂತ ಹೇಳ್ತೀವಿ ಗೊತ್ತಾ, ಆ ಥರ ನೋಡಿದ ತಕ್ಷಣ ಓಕೆ, ಇನ್ನು ನೆಕ್ಸ್ಟ್ ಇಂದ ಇವ್ರ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮೋಸ್ಟ್ಲಿ ಡೌಟೇ, ಇವರೇ ಮಾಡ್ಕೊಂತಾರೆ ಎಲ್ಲ ಅಂತ ಅನ್ಕೊಂಡು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿ ಖುಷಿ ಆಯ್ತು. ಆ್ಯಂಡ್ ಅವತ್ತು ಪ್ರೊಡ್ಯೂಸರ್ ಐ ವಿಟ್ನೆಸ್ ನಮ್ಗೆಲ್ಲದಕ್ಕೂ. ಪಾಪ ಅವರು ನಮ್ಮ ಟಾರ್ಚರ್ನ ತಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಖುಷಿ ಆಯ್ತು ಒಟ್ನಲ್ಲಿ. ಓವರ್ ಆಲ್ ಇದೆಲ್ಲದ್ರ ಮಧ್ಯ ಯಾವಾಗ ಖುಷಿ ಆಗುತ್ತೆ ಅಂದ್ರೆ ಜನ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕೈ ಹಿಡಿದಾಗ. ಸೊ ಇನ್ನೆಲ್ಲ ಜನಕ್ಕೆ ಬಿಟ್ಟಿರೋದು. ಅಂಡ್ ಮೀಡಿಯಾದವ್ರಿಗೆ ಅವರು ಸಾಕಷ್ಟು ರೀಚ್ ಮಾಡಿಸ್ಬೇಕು ಇದನ್ನ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.